ಸಡನ್ ಆಗಿ ಮೂವಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಟಿಕೆಟ್ಸ್ಗೆ ಡೈರೆಕ್ಟ್ ಆಗಿ ಥಿಯೇಟರ್ಗೆ ಹೋದ್ವಿ. ಖಂಡಿತ ಸಿಗುತ್ತೆ ಅನ್ನೋ ನಂಬಿಕೆ ಇತ್ತು, ಬಿಕಾಸ್ ಇದು ರೀ ರಿಲೀಸ್ ಮೂವಿ. ಟಿಕೆಟ್ ಸಿಕ್ತು ಅನ್ನೋ ಖುಷಿ ನನ್ಗೆ ನಮ್ಮ ಅಣ್ಣಂಗೆ ಇದ್ರೆ ಅಯ್ಯೋ ಅನ್ನೋ ಬೇಜಾರು ನನ್ನ ಹಸ್ಬೆಂಡ್ಗಿತ್ತು. ಎಸ್, ನನ್ಗೂ ಅದೇ ಡೌಟ್, ಇಷ್ಟು ಬೇಜಾರ್ ಮಾಡ್ಕೊಂಡು ಯಾಕೆ ಬರ್ಬೇಕು ಅಂತ. ಅದೇ ಕೇಳೇ ಬಿಟ್ಟೆ. ನಿಂಗೆ ಇಷ್ಟ ಇಲ್ಲ ತಾನೆ, ಯಾಕೆ ಬಂದೆ? ಎಸಿಗೋಸ್ಕರ. ಫೈನಲಿ ಮೂವಿ ಸ್ಟಾರ್ಟ್ ಆಯ್ತು. ನೋಡ್ತಾ ಎಂಜಾಯ್ ಮಾಡ್ತಿರುವಾಗ ಸಡನ್ ಆಗಿ ನೆನಪಾಯ್ತು ಪಾಪ್ಕಾರ್ನ್ ಮರ್ತೋಗ್ಬಿಟ್ಟೆ ಅಂತ. ಯಾವ ಮೂವಿ ಆದ್ರೆ ಏನು, ನಾನ್ ಬಂದಿರೋದು పాప్కార్న్ಗೋಸ್కರನೇ. సరిపోయారు ఇద్దరును. సాగుతుంది మీకు అలాగా. ಬಾಹುಬಲಿ ಮೂವಿಯಿಂದ ಪ್ರಭಾಸ್ಗೆ ಎಷ್ಟೊಂದು ಅವಾರ್ಡ್ಸ್ ಬಂದಿದ್ರು. ಆ ಮೂವಿ ನಂತರ ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಆದ್ರೂ ಸಹ ನನಗೆ ಬಿಫೋರ್ ಬಾಹುಬಲಿ ಈ ಕ್ಯೂಟ್ ಲವೆಬಲ್ ಹ್ಯಾಂಡ್ಸಮ್ ಪ್ರಭಾಸ್ ಅಂದ್ರೆ ತುಂಬಾ ಇಷ್ಟ. ಅದನ್ನ ನಾನು ತುಂಬಾ ಮಿಸ್ ಮಾಡ್ಕೊಳ್ತಿದ್ದೆ. ಅದಕ್ಕೆ ಇವತ್ತು ಮತ್ತೆ ಡಾರ್ಲಿಂಗ್ ಮೂವಿ ನೋಡಕ್ ಬಂದೆ. ನಿಮಗೆ ಪ್ರಭಾಸ್ ಆಕ್ಟ್ ಮಾಡಿರೋ ಯಾವ ಮೂವಿ ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ. ನಿಮಗೂ ಈ ಲವೆಬಲ್ ಪ್ರಭಾಸ್ ಇಷ್ಟ ಅಂದ್ರೆ ರೆಡ್ ಹಾರ್ಟ್ ನ ಕಮೆಂಟ್ ಮಾಡಿ. ಮೂವಿ ಮುಗಿಸ್ಕೊಂಡ್ ಮನೆಗ್ ಬರ್ತಾ ಒಂದ್ ಕಡೆ ಮಜ್ಜಿಗೆ ಕುಡ್ಕೊಂಡ್ ಬಂದ್ವಿ. ಸಮ್ಮರ್ ಪೂರ್ತಿ ಶ್ರೀರಾಮ್ ನವಮಿ ನಡೆದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ ಅಂತ ಅನ್ನಿಸ್ತು. ಸೊ ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್. ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ, ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ.